ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡಿದ್ರೆ ತುಂಬ ಹಸ್ವಾಗುತ್ತಂತೆ, ನಿಜಾನಾ? ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಡೇ 6. ಇವತ್ತು ಬೆಳಿಗ್ಗೆ ಬೇಗ ಎದ್ದು ನಾನು ವಾಕಿಂಗ್ ಮುಗಿಸ್ಕೊಂಡೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ವಾಕಿಂಗ್ ಆದಮೇಲೆ ಬ್ರೇಕ್ಫಾಸ್ಟಿಗೆ ಓಟ್ಸ್ ತಿನ್ಕೊಂಡು ಪಟ ಅಂತ ಕೆಲಸ ಸ್ಟಾರ್ಟ್ ಮಾಡಿದೆ. ಪಾತ್ರೆ ತೊಳೆದು ಕಸ ಗುಡಿಸಿ ಮನೆ ಒರೆಸಿ ಆಮೇಲೆ ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ನನಗೆ ರಂಗೋಲಿ ಬಿಡೋಕ್ಕೆ ಬರಲ್ಲ ಅಂದರೂ ಕಲ್ತ್ಕೊಳ್ಳೋಣ ಅಂತ ಪುಟ್ಟಾಗಿ ಬಿಟ್ಟು ಕಲ್ತ್ಕೊತಿದ್ದೀನಿ. ಇನ್ನು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಲೇಟಾಗಿತ್ತು ಅಂತ ಪಟ ಅಂತ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ದಾಯಿತು. ಲೇಟ್ ಆಗಿತ್ತು ಅಂತ ಜನ ಯಾರೂ ಇರಲಿಲ್ಲ, ಆರಾಮಾಗಿ ದರ್ಶನ ಆಯಿತು. ಇನ್ನು ಬರ್ತಾ ಹಂಗೆ ಲಿಶುನು ಕರ್ಕೊಬಂದ್ಬಿಡೋಣ ಅಂದ್ಬಿಟ್ಟು ಹೋಗಿ ಲಿಶುನು ಕರ್ಕೊಬಂದೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಶಾವಿಗೆ ತಿಂದೆ. ಇನ್ನು ತಿಂದ ಮೇಲೆ ನಿದ್ದೆ ಹೆಂಗೆ ಬಂತು ಅಂತ ಗೊತ್ತಿಲ್ಲ, 2:15 ಮಲಗಿದ್ದಕ್ಕೆ 4:15 ಎದ್ದಿದ್ದೀನಿ. ನಿದ್ದೆ ಮಾಡೇನೋ ಎದ್ದೆ, ಆದರೆ ಎದ್ಮೇಲೆ ಎಷ್ಟು ಹೊಟ್ಟೆ ಹಸಿ ಅಂದರೆ, ಈಗ ಕಲ್ಲಂಗಡಿ ಹಣ್ಣು ಮತ್ತು ಬನಾನಾ ಹಾಕೊಂಡು ತಿನ್ನ, ಆಮೇಲೆ ಸೌತೆಕಾಯಿ ತಿನ್ನ, ಆದರೂ ಹೊಟ್ಟೆ ಹಸಿ ನಿಂತಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ಊಟ ಮುಗಿಸ್ಕೊಂಡು ನಮ್ಮ ವರಾಂಡದಲ್ಲಿ ಒಂದು 1/2 hour ವಾಕ್ ಮಾಡಿ ನಿದ್ದೆ ಮಾಡಿದ್ದಾಯಿತು. ಅಷ್ಟೇ ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗುವ. ಬಾಯ್ ಟಾಟಾ.